ನಮಸ್ಕಾರ ಸ್ನೇಹಿತರೆ, ನಿನ್ನೆ ವಿಡಿಯೋದಲ್ಲಿ ನಾವೇನು ನೋಡಿದ್ವಪ್ಪ ಅಂತಂದರೆ ವರ್ಣಮಾಲೆ ಅಂದರೆ ಏನಂತ ನೋಡಿದ್ವಿ. ವರ್ಣಮಾಲೆ ಅಂದರೆ ಏನು, ವರ್ಣಮಾಲೆ ಒಳಗೆ ಯಾವ್ಯಾವ ಅಕ್ಷರಗಳು ಬರ್ತಾವೆ ಅನ್ನೋದನ್ನು ನೋಡಿದ್ವಿ. ಇವತ್ತೇನು ಮಾಡೋಣ, ವರ್ಣಮಾಲೆಯೊಳಗೆ ಎಷ್ಟು ವಿಧಗಳು ಬರ್ತಾವು ಮತ್ತು ಅವು ಯಾವ್ಯಾವು ಅನ್ನೋದನ್ನು ನೋಡೋಣ. ವರ್ಣಮಾಲೆಯಲ್ಲಿ 3 ವಿಧಗಳು. ವರ್ಣಮಾಲೆಯಲ್ಲಿ ಒಟ್ಟು 3 ವಿಧಗಳು. ಒಂದು ಸ್ವರಗಳು, ವ್ಯಂಜನಗಳು, ಯೋಗವಾಹಕಗಳು. ಒಂದು ಸ್ವರಗಳು, ವ್ಯಂಜನಗಳು, ಯೋಗವಾಹಕಗಳು, ಒಟ್ಟು 3 ವಿಧಗಳು ತಾವು. ಫಸ್ಟ್ನೇದಾಗಿ ನಾವೇನು ಮಾಡೋಣ, ಸ್ವರಗಳ ಬಗ್ಗೆ ನೋಡೋಣ. ಆಯ್ತಾ, ಸ್ವರಗಳ ಬಗ್ಗೆ ನೋಡೋಣ. ಮೊದಲನೇದೇನಪ್ಪ, ಸ್ವರಗಳು. ಸ್ವರಗಳು ಯಾವುವು, ಸ್ವರಗಳ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಸ್ವರಗಳು ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಸ್ವರಗಳು ಎಂದು ಕರೆಯುತ್ತೇವೆ. ಏನು, ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಸ್ವರಗಳು ಎಂದು ಕರೆಯುತ್ತೇವೆ. ಹೌದಾ? ಹಾಗಿದ್ರೆ ಆ ಸ್ವರಗಳ ಅಕ್ಷರಗಳು ಯಾವಪ್ಪ ಅಂತೇಳಿ ಅಂದ್ರೆ ಅ, ಆ, ಇ, ಈ, ಉ, ಋ, ಎ, ಐ, ಓ, ಔ. ಇವೆ ಇವಕ್ಕ ಏನಂತ ನಾವು ಸ್ವರಗಳು ಅಂತ ಹೇಳಿ ಕರಿತೀವಿ. ಒಟ್ಟು ಸ್ವರಗಳು ಎಷ್ಟಿದಾವು? 13 ಇದಾವೆ. 1 2 3 4 5 6 7 8 9 10 11 12 13 ಸ್ವರಗಳು ಎಷ್ಟಿದಾವು? 13 ಅದಾವ. ಸ್ವರಗಳಲ್ಲಿ ಮತ್ತೆ ಎಷ್ಟು ವಿಧಗಳನ್ನಾಗಿ ಮಾಡಿ ವಿಂಗಡಿಸ್ತೀವಿ ನಾವು? 2 ವಿಭಾಗಗಳಾಗಿ ವಿಂಗಡಣೆಯನ್ನ ಮಾಡ್ತೀವಿ. ಸ್ವರಗಳಲ್ಲಿ ಎಷ್ಟು ವಿಧಗಳು? ಸ್ವರಗಳಲ್ಲಿ 2 ವಿಧಗಳು. ಒಂದು ಹ್ರಸ್ವ ಸ್ವರ, ಎರಡು ದೀರ್ಘ ಸ್ವರ. ಏಕಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಹ್ರಸ್ವ ಸ್ವರ ಎನ್ನುವರು. ಏಕಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಹ್ರಸ್ವ ಸ್ವರ ಅಂತ ಹೇಳಿ ಕರಿತೀವಿ. ಅವು ಯಾವುವು ಅಂತ ಹೇಳಿ ಅಂದ್ರೆ, ಉದಾಹರಣೆಗೆ ಅ, ಇ, ಉ, ಋ, ಎ, ಓ. ಇವು ಎಷ್ಟು ಅಕ್ಷರ ಇದಾವೆ? 1 2 3 4 5 6. ಈ 6 ಅಕ್ಷರಗಳಿಗೆ ಏನಂತ ಕರಿತೀವಿ ನಾವು? ಹ್ರಸ್ವ ಸ್ವರ ಅಕ್ಷರಗಳು ಅಂತ ಹೇಳಿ ಕರಿತೀವಿ. ಎರಡನೇದು ಯಾವ್ದಪ್ಪ? ದೀರ್ಘ ಸ್ವರಗಳು. ಹೌದಾ? 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಥವಾ ಉಚ್ಚರಿಸುವ ಅಕ್ಷರಗಳೇ ದೀರ್ಘ ಸ್ವರಗಳು.
ಉದಾಹರಣೆಗೆ ಆ, ಈ, ಊ, ಎ, ಐ, ಓ, ಔ. ಇವು ಯಾವಪ್ಪ ದೀರ್ಘ ಸ್ವರ ಅಕ್ಷರಗಳು. ಇವು ಎಷ್ಟಿದಾವು ಅಂದ್ರೆ 1 2 3 4 5 6 7 ಎಷ್ಟಿದಾವು? 7 ಇದಾವೆ. ಹೌದಾ? ಇವು 7 ಈ ದೀರ್ಘ ಸ್ವರಾಕ್ಷರಗಳು 7 ಮತ್ತೆ ಹ್ರಸ್ವ ಸ್ವರಾಕ್ಷರಗಳು ಎಷ್ಟು? 6. ಅಷ್ಟು ಸೇರಿಸಿದ್ರೆ ಎಷ್ಟಾಗ್ತಾವು? 13 ಅಕ್ಷರಗಳು ಆಗ್ತಾವು. ಇವ ಏನಪ್ಪ? ಸ್ವರಗಳು. ವಿಡಿಯೋದಲ್ಲಿ ವ್ಯಂಜನಗಳ ಬಗ್ಗೆ ನೋಡೋಣ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.